ಅಯ್ಯೋ ರಾಮ, ಮನೆಗೆ ಯಾವ ಇಲ್ವಲ್ಲ, ಹಂಗೋಗ್ಯವೆ. ಎಲ್ಗೋದ್ಲಿ ಗುಲಾಬಿ ಮಲ್ಲಿ ಒಬ್ರು ಇಲ್ಲ. ಹ ಮುಸೆ ನೋಡಿದ್ರೆ ಯೋಸನ್ ಬಿದ್ದೇವೆ, ಬಟ್ಟೆ ನೋಡಿದ್ರೆ ಹಂಗೆ ಇದಾವೆ. ಒಗ್ದಿಲ್ಲ ಏನೂ ಇಲ್ಲ. ಏನ್ ಮಾಡ್ತಾರೆ ಇವ್ರಿಬ್ರು ಸೇರ್ಕೊಂಡು ಮನೆಯಾಗೆ? ಎಲ್ಲೋ ಕುಕ್ಕಣ್ಲ ಏನೋ ಈ ಗುಲಾಬಿ. ಆ ಮಲ್ಲಿ ಮಗಳದೇ ಒಂದು ಹೆಚ್ಚಾಗೈತೆ ಅವಳಿಗೆ. ಯಾವಾಗ್ಲೂ ಮಗಳನ್ನ ಎತ್ಕೊಂಡೇ ತಿರುಗ್ತಿರ್ತಾಳೆ. ಮನೆ ಕೆಲಸ ಎಲ್ಲ ಮಾಡೋಣ, ಗುಲಾಬಿ ಜೊತೆಗೆ ಸೇರ್ಕೊಂಡು ಮಂಗಿಲ್ಲ. ಅವಳು ನೋಡ್ಕೊಂಡು ಈ ಗುಲಾಬಿನ ಕೆಟ್ಟ ಮೆಟ್ಟಿಡ್ದವಳೆ. ಮೊದ್ಲು ಗನವಾಗಿ ಮಾಡ್ತಿದ್ಲು ಅಮ್ಮಲ್ಲಿ ಅಲ್ಲಿದ್ದಾಗ. ಅವಳು ಬಂದು ಇವಳನ್ನ ಆಸ್ಕೆಡ್ ಸಿಕ್ಕವಳೆ. ಥೂ, ಯಾವಾಗ ಮಾಡೋದೇ ಇಲ್ಲ ಒಂದೂ ಕೆಲಸನ. ಏ ಗುಲಾಬಿ, ಗುಲಾಬಿ ಎಲ್ಲ ಹಾಳಾಗೋಗಿದ್ಯೆ, ಬಾರಿ ಇಲ್ಲಿ. ಏ ಗುಲಾಬಿ, ಮನೆಯಾಗಿರೋದ್ ಬಿಟ್ಟು ಎಲ್ಗೆ ಹೋಗಿದ್ದೆ ನೀನು? ಒಂದ್ ಸಣ್ಣ ಹೊತ್ತು ಮನೆಯಾಗಿರಲ್ವಲ್ಲಿ? ನಾನಿದ್ರೇನ ನೀನ್ ಯಾವಾಗ್ಲೂ ಕೆಲಸ ಮಾಡೋದು? ಇಲ್ಲ ಅಂದ್ರೆ ಹೋಗ್ಬಿಡ್ತೀಯಲ್ವೇ ಊಸು ತರಿಯಕ್ಕೆ? ಎಲ್ಲಿಗೋಗಿದೆ ಇಟ್ಟ ತಿಂತಕನ? ಅಯ್ಯೋ ಅಮ್ಮೋರೆ, ಯಾಕೆ ಇಷ್ಟೊಂದು ಸಿಟ್ಟು ಮಾಡ್ಕೊಂಡಿದ್ದೀರಾ? ನಾನು ಹೊರಗಡೆಗೆ ಹೋಗಿದ್ದೆ, ಈಗ ಒಂದು ಸ್ವಲ್ಪ ಹೊತ್ತಾತ ಅಷ್ಟೇನೆ. ಒಂದು 10 ನಿಮಿಷನೋ 1/4 ಗಂಟೆನೋ ಆಯ್ತು ಅಷ್ಟೇ ಅಮ್ಮೋರೆ. ಯಾಕಮ್ಮೋರೆ, ಊಟ ಮಾಡ್ಬೇಕಾ ನೀವು? ಈಗ ಕೊಡ್ಬೇಕಾ? ಅವಾಗ್ಲೂ ಇದೇ ಆಯ್ತು ನಿಂದು ಕೆಲಸ. ಹೊರ ತುಂಬ ತಿಂಬೋದು ಚೆನ್ನಾಗಿ, ಏನ್ ಬೇಕಾದನ್ನು ಮಾಡ್ಕೊಂಡು ಆಮೇಲೆ 2ಕ್ಕೆ ಹೋಗ್ತೀನಿ ಅಂತೇಳಿ ಆಗಲಾಗಲ ಹೋಗೋದು ದಿನಕ್ಕೆ 20 ಸಲನ. ಅಲ್ವೇ ಮುಸ್ರೆ, ಒಂದು ಗಾಡಿ ಬಿದ್ದಿದ್ದಾವೆ, ಬಟ್ಟೆ ಇದಾವೆ ಹಂಗೇನೆ, ಒಗ್ದೇ ಇಲ್ವಲ್ಲಿ? ಏನ್ ಮಾಡ್ತಿದ್ದೀರಾ ನೀನು ಮಲ್ಲಿ ಸೇರ್ಕೊಂಡು? ಎಲ್ಗೋದ್ಲಿ ಅವಳು ಮಲ್ಲಿ? ಅಯ್ಯೋ ಅಮ್ಮೋರೆ, ಇವಳು ಕಾವೇರಿ ಯಾಕೋ ಕ್ಯಾತೆ ಮಾಡ್ತಾ ಇದ್ಲು, ಅಳತಿಲ್ಲ, ಊಟ ಮಾಡ್ತಿರ್ಲಿಲ್ಲ. ಅದಕ್ಕೆ ಊಟ ಮಾಡಿಸ್ಕೊಂಬರ್ತೀನಿ ಅಂತೇಳಿ ಅವ್ರ ಅಪ್ಪ ಯಾರ ಮಂತಕ್ಕೆ ಹೋಗ್ಯವಳೆ. ಬತ್ತಾಳೆ ಅಮ್ಮೋರೆ. ಅವಳು ಬಂದ್ಮೇಲೆ ನಾನು ಅವಳು ಸೇರ್ಕೊಂಡು ಎಲ್ಲ ಬಟ್ಟೆನ ಒಗ್ದಾಕ್ತಿವಿ ಅಮ್ಮೋರೆ. ಈಗ ಮುಸ್ರೆ ಎಲ್ಲ ತೊಳೆದಿಕ್ತೀನಿ ಬಿಡಿ. ನೀವ್ ಯಾಕೆ ಅಷ್ಟೊಂದು ಸಿಟ್ಟು ಮಾಡ್ಕೊಂಡಿದ್ದೀರಾ? ಸುಮ್ಮನೆ ಇಷ್ಟೊಂದು ಸಿಟ್ಟು ಮಾಡ್ಕೊಬೇಡ್ರಿ ಅಮ್ಮೋರೆ. ಯಾಕೋ ನೀವು ನೇತ್ರೂರಿಂದ ಬಂದಾಗಿಂದನ ಎಲ್ಲರ ಮೇಲೂ ಸಖತ್ತು ರೇಗಾಡ್ತಾ ಇದ್ದೀರಾ ಅಮ್ಮೋರೆ. ಮಾಡೋ ಕೆಲಸನ ಸರಿಯಾಗಿ ಮಾಡಿರೆ ನಾನು ಯಾಕೆ ರೇಗಾಡ್ತೀನಿ? ನನಗೆ ಬುದ್ಧಿ ಹೇಳಕ್ ಬಂದ್ಬಿಟ್ಲು. ಸುಮ್ಮನೆ ನಿನ್ ಕೆಲಸ ನೀನು ಅಚ್ಚಕಟ್ಟೆ ಮಾಡದ್ ಕಲ್ತ್ಕ. ಅಲ್ಲ ಅಮ್ಮೋರೆ, ಯಾಕೋ ನೀವು ಇಷ್ಟೊಂದು ರೇಗಾಡಿರೋದ ನಾನು ಎಂದೂ ನೋಡಿಲ್ಲ ಅಮ್ಮೋರೆ. ಯಾಕಮ್ಮೋರೆ ಇವಾಗ ನೇತ್ರವರಿಂದ ಬಂದಾಗಿಂದ ನಾನು ಇಷ್ಟೊಂದು ರೇಗಾಡ್ತಾ ಇದ್ರೆ ಎಲ್ಲರ ಮೇಲೂ? ಆವತ್ತು ನೋಡಿರಿ ಪಾಪ ಪೊದ್ದುನ್ಗ ಸರಿಯಾಗಿ ಹೊಡೆದ್ ಬಿಟ್ರಿ. ಅವಳು ಎಷ್ಟು ಅಳ್ತಾ ಇದ್ಲು ಗೊತ್ತಾ ಅವತ್ತು? ಏನೇ ಗುಲಾಬಿ, ನನಗೆ ಬುದ್ಧಿ ಹೇಳಂಗಾಗ್ಬಿಟ್ಟಿದ್ಯಾ ಅಲ್ಲೇನೆ? ಏನೋ ನಮ್ಮ ನೇತ್ರಮ್ಮ ಜಲ್ದಿ ಬಿಡುಗಡೆ ಆಗ್ಲಿ ಅಂತೇಳಿ ಆರ್ಕೆ ಮಾಡ್ಕೊಂಡಿದ್ದೆ ಅಂತ ಹೇಳಿ ನಾನು ಬೈದಂಗೆ ಸುಮ್ಮನಿದ್ದೆ. ಅದಕ್ಕೆ ನೀನು ಎತ್ತಿ ಕಮ್ಮಿ ಯಾಕೆ ಹೋಗಿರಂಗೈತಿ? ಎಲ್ಲ ಕೆಲಸನೂ ಅಲ್ಲೆಲ್ಲ ಬಿಟ್ಟು ಹೋಗ್ಬಿಡ್ತೀಯಲ್ಲ. 2ಕ್ಕೆ ಹೋಗ್ತೀನಿ 1ಕ್ಕೆ ಹೋಗ್ತೀನಿ ಅಂತ ಹೇಳಿ. ಇವಾಗ ನೋಡಿದ್ರೆ ನನಗೆ ಬುದ್ಧಿ ಹೇಳ್ತೀಯ, ರೇಗಾಡ್ಬೇಡ್ರಿ ಅಂತ ಹೇಳಿ. ಹೋಗೆ ಸುಮ್ಮನೆ. ಆಯ್ತು ಅಮ್ಮೋರೆ, ಮಾಡ್ತೀನಿ. ಆದ್ರೆ ಒಂದು ವಿಷಯ ಹೇಳ್ಬೇಕಾಗಿತ್ತು ಅಮ್ಮೋರೆ. ಏನೇ ಅದು? ಏನು ವಿಷಯನೇ? ಅಲ್ಲ ಅಮ್ಮೋರೆ, ಬೆಳಗ್ಗೆ ನಾನು ಮಾರಮ್ಮ ಗುಡಿ ತಕ್ಕ ಹೋಗಿದ್ದೆ. ಆಗ ಅವನ್ ಸಾಕಮ್ಮನ ಮಗ ಇದ್ದಾನಲ್ಲ, ಆ ಬುಸ್ನಾಗ ಆ ಕೊಲ್ಲಿ ಅಡ್ವಿ ನನ್ನ ಮ್ಯಾಕೆ ಬಿದ್ಬಿಟ್ಟ. ತಿರ್ಗಾ ಹೊಲ್ಕಿ ಸಿಗ್ತಾ ಇದ್ದೇನೆ ಬಿದ್ದು ಎದ್ದಾಳದ್ ಬಿಟ್ಟು. ಆಮೇಲೆ ನಾನು ನಿನ್ ಮದ್ವೆ ಆಗ್ತೀನಿ ಹಂಗೆ ಹಿಂಗೆ ಅಂತ ಕೇಳ್ತಾನಲ್ರಿ ಅಮ್ಮೋರೆ. ನಾನು ಅವನ್ನ ಮದ್ವೆ ಆಗದೆ ಆ ಕುಡುಕ್ ನನ್ನ ಮಗನ್ನ. ಹಾಗೆ ಯಾಕೆ ಅವನಿಗೇನಾಗೈತೆ? ನಿನಗೂ ಒಂದು ಬಾಳ್ ಸಿಗ್ದಂಗೆ ಆಗುತ್ತೆ. ಅವನ್ಗ ಅಂತ ಗಂಡ ಮದ್ವೆ ಆಗದೆ ಇನ್ನೆಂತ ನಾಗ್ತೀಯೇ? ನಿನ್ಗೇನು ಕೋಟ್ಯಾಧೀಶ್ವರ ಮನೆ ಗಂಡು ಬೇಕೇನು ನಿನಗೆ? ನೀನು ಮನೆ ಕೆಲಸತಾಳು, ಅವನು ನಮ್ಮ ಹೊಲ್ದಾಗ ಕೆಲಸ ಮಾಡ್ಕೊಂಡಿರ್ತಾನೆ. ಇಬ್ರಿಗೂ ಕಂತಿಗೂ ಬಂದ್ಕೂ ಸರಿಯಾಗುತ್ತೆ. ಹಾಗೂ ಏನಾಗಲ್ಲ. ನಾನು ಹೋಗಿ ಈ ಅಮ್ಮಂತ ಹೇಳ್ತಾ ಇದ್ದೀನಲ್ಲ, ಆಗು ಅಂತ ಹೇಳ್ತಾ ಇರ್ತಾಳೆ ಕಾಣಮ್ಮ. ಅಲ್ಲ ಕಂಡುನು ಆಳ್ಬಾವಿಗೆ ಬಿಡಾನೆ ಹೋಗಿ ನಾನು ಅಂತ ಮದ್ವೆ ಆದ್ರೆ ಅಷ್ಟೇನೆ. ನಾನು ಜೀವನ ಪೂರ್ತಿ ನರಕ ಅನುಭವಿಸ್ಬೇಕಾಗುತ್ತೆ. ಏನೇ ಅದು? ಏನಿಲ್ಲ ಅಮ್ಮೋರೆ, ಹೋಗಿ ಮುಸ್ರೆ ಎಲ್ಲ ತೊಳೆದು ಮಲ್ಲಿ ಬಂದೇಡ್ತೀನಿ. ನಾವಿಬ್ರು ಸೇರ್ಕೊಂಡು ಬಟ್ಟೆ ಎಲ್ಲ ಒಗ್ದಾಕ್ತೀವಿ. ನೀವೇನು ಯೋಚನೆ ಮಾಡಬೇಡ್ರಿ. ಹೋಗಿ ಸಾಯಂಕಾಲದಷ್ಟೊತ್ತಿಗೆ ಎಲ್ಲ ಬಟ್ಟೆ ಒಗೆಯವು ಎಲ್ಲ ಆಗ್ತವೆ, ಒಗ್ದು ಎಲ್ಲ ಒಣಗಾಕ್ತೀವಿ. ಅಯ್ಯೋ ಅಯ್ಯೋ, ಯಾಕ ತಲೆ ಎಲ್ಲ ಸುತ್ತದಂಗೆ ಆಗ್ತೈತೆ ಕಣೆ ಗುಲಾಬಿ. ಅಯ್ಯಪ್ಪ, ಅಯ್ಯಯ್ಯೋ, ಈ ಮನೆನೇ ಗರಗರ ಸುತ್ತೈತೇನೋ ಅನ್ನಿಸ್ತೈತೆ ನನಗೆ. ಯಮ್ಮ, ಅಯ್ಯೋ ನಿಂತ್ಕೊಂಬಕ್ಕಾಗ್ತಿಲ್ಲ. ಅಮ್ಮ ಅಮ್ಮ, ಇದೇನಪ್ಪ ಇದು? ತಲೆ ಎಲ್ಲ ಒಯ್ ಕೆಡೋದಂಗೆ ಆಗ್ತೈತೆ. ಏನಾಗ್ತೈತಪ್ಪ ನನಗೆ? ಅಯ್ಯಮ್ಮ. ಅಮ್ಮೋರೆ ಅಮ್ಮೋರೆ, ಏನಾತಮ್ಮೋರೆ? ಏನಾತಮ್ಮೋರೆ? ಅಮ್ಮ ಅಮ್ಮ, ಅಯ್ಯೋ ಇದೇನಪ್ಪ ಇದು? ಅಮ್ಮೋರು ಹಿಂಗ್ ಬಿದ್ದೆ ಬಿಟ್ರು. ಏನಾಯ್ತು ಅಮ್ಮೋರೆ? ಅಮ್ಮೋರೆ ಅಮ್ಮೋರೆ, ಏನಾಯ್ತು ಅಮ್ಮೋರೆ ನಿಮ್ಗೆ? ಎದ್ದಾಳಿ ಅಮ್ಮೋರೆ. ಅಮ್ಮೋರೆ ಅಮ್ಮೋರೆ ಅಮ್ಮೋರೆ, ಎದ್ದಾಳ್ರಿ ಅಮ್ಮೋರೆ. ಅಮ್ಮೋರೆ, ಏನಾಯ್ತು ನಿಮ್ಗೆ? ಅಯ್ಯೋ ದೇವ್ರೆ, ಏನಾತಪ್ಪ ಈ ಕಾಳಮ್ಮಗೆ? ಮನೆಯಾಗ ಬೇರೆ ಯಾರೂ ಇಲ್ಲ. ನಾನು ಹೇಳ್ದೆ ರೇಗಾಡ್ಬೇಡ್ರಿ, ಒಳ್ಳೇದಲ್ಲ ಅಂತ ಹೇಳಿ. ನೋಡು, ಅದಕ್ಕೇನೆ ರಕ್ತದೊತ್ತಡ ಜಾಸ್ತಿಯಾಗಿ ಎಲ್ಲ ತಲೆ ಸುತ್ತ ಬಂದು ಬಿದ್ದಿರ್ಬೇಕು. ಏನ್ ಮಾಡೋದು ಇವಾಗ? ಚಿಕ್ಕ ಸಾವುಕಾರು ಇಲ್ಲ, ಸಾವುಕಾರು ಊರಾಗಿಲ್ಲ. ಮಲ್ಲಿನೂ ಅವ್ರ ಅಮ್ಮ ಹಿಂಗಂತ ಕೋದ್ಲು ಕಾವೇರಿನ ಕರ್ಕೊಂಡು. ಅಯ್ಯಯ್ಯೋ, ಏನ್ ಮಾಡೋದು ಇವಾಗ? ನನ್ಗಂತೂ ಕೈ ಕಾಲಿ ಓಡ್ತಿಲ್ವಲ್ಲಪ್ಪ. ಏನಾನ ಸತ್ಕಿತ್ತು ಹೋದ್ರೆ ಈ ಕಾಳಮ್ಮ, ಅಯ್ಯಯ್ಯೋ ದೇವ್ರೆ, ನನ್ನ ಮೇಲೆ ಬಂದ್ಬಿಡುತ್ತೆ. ಇರಪ್ಪ, ಹೋಗಿ ಮೊದ್ಲೋಗಿ ಆ ಮಲ್ಲಿನ ಕರ್ಕೊಬತ್ತೀನಿ. ಅಯ್ಯೋ, ಇದೇನಿದು? ಮನೆಗೆ ಒಬ್ರು ಇದ್ದಂಗೆ ಕಾಣಿಸ್ತಾ ಇಲ್ಲ, ಏನು ಶಬ್ದನೇ ಇಲ್ಲ.
ಯಾರನ್ನ ಇದಾರೋ ಇಲ್ವೋ? ಹಾ, ಇದೇನಿದು? ಈ ಕಾಳಿ ಯಾಕೆ ಇಲ್ಲಿ ಬಿತ್ಕೊಂಡಿರೋ ನೆಲದಾಗೆ? ಏನಾಗೈತಿ ಇವಳು ದೊಡ್ಡ ರೋಗ? ದನ ತಿಂದಂಗೆ ತಿಂತಾಳೆ, ಹಂದಿ ಬಿತ್ಕೊಂಡಂಗೆ ಬಿತ್ಕೊಂತಾಳೆ. ಇವಳಿಗೆ ಇನ್ನೇನು ಕೆಲಸ ಇಲ್ಲ. ಮನೆ ಕೆಲಸ ಮಾಡಕ್ಕೆ ಗುಲಾಬಿ ಇದ್ದಾಳೆ, ಬಟ್ಟೆ ಪಟ್ಟೆ ಒಗದಾಕಕ್ಕೆ ಮಲ್ಲಿ ಇದ್ದಾಳೆ. ತಿಂದು ಹಂದಿ ಹಂಗೆ ಬಿತ್ಕೊಂತಾಳೆ. ಥೂ, ನೋಡು ಬಿತ್ಕೊಂಡಿರೋದ ಇಲ್ಲಿ. ಅಲ್ಲೆಲ್ಲ ನಾನು ರೂಮ್ನಾಗ ಪಾಮ್ನಾಗ ಹೋಗಿ ಬಿತ್ಕೊಂಬದ್ ಬಿಟ್ಟು ಇಲ್ಲಿ ಬಿತ್ಕೊಂಡವಳೆ. ಯಾರನ ಬಂದು ನೆಟ್ರ ಪಾಟ್ರ ಬಂದ್ರೆ ಏನು ಅಂದ್ಕೊಂಬಲ್ಲ ಇವಳು. ನೋಡಿ, ಏ ಕಾಳಿ ಊರ್ ಮಾಡಿ ಇದ್ಯಾಕೆ ಹಿಂಗ್ ಬಿತ್ಕೊಂಡಿದ್ಯಾ? ನಿಟ್ಟಿಲ್ದಂಗೆ ಎದ್ದಾಳೆ ಮೇಕೆ. ಎಲ್ಲಂದ್ರೆ ಅಲ್ಲಿ ಬಿತ್ಕೊಂತಾಳೆ. ಅಕ್ಕೆ ಮತ್ತಿಗೆ ಹೇಳೋದು ಮೈ ಬಗ್ಸಿ ಕೆಲಸ ಮಾಡ್ಬೇಕು ಅಂತಾನ. ಅಯ್ಯೋ ದೇವ್ರೆ, ಚೆನ್ನಿಗೆ ಚಟಾರ ಅಂತ ಕೊಟ್ರು ಎದ್ದಾಳಂಗೆಲ್ಲ ಇವಳು. ಇವಳಿಗೇನು ಬಂದೈತಿ ಅಂತ ರೋಗ? ಎದ್ದತ್ನಾಗಲೇನೆ ಹಿಂಗ್ ಬಿತ್ಕೊಂಡವಳೆ. ಯಾರು ಮನೆಗೆ ಇಲ್ಲದಕ್ಕೂ ಅದ್ಕೂನು ಸರಿಯಾಗಿ ನಿದ್ದೆ ಹೋಗ್ಯವಳೆ ಅನ್ಸುತ್ತೆ. ಹೊಡೆದ್ರು ಎದ್ದಾಳಂಗೆ ಇಲ್ಲ. ಮಲ್ಲಿ ನನ್ಗಂತೂ ಕೈ ಕಾಲೇ ಆಡ್ತಾ ಇಲ್ಲ ಅವಾಗಿಂದನ. ಅಯ್ಯೋ, ಇದ್ಕಿದ್ದಂಗೆ ದೊಬ್ಬಮ್ಮಂಗ್ ಬಿದ್ರು. ಮಾತೇ ಆಡ್ತಿಲ್ಲ. ನಾನು ಮಾತಾಡ್ಸಿರೋನು ಏನಾಗೈತೋ ಏನೋ ಅಮ್ಮ. ಅದಕ್ಕೆ ಮತ್ತೀಗ ನಾನು ಹೇಳ್ತಿದ್ದೆ, ಜಾಸ್ತಿ ರೇಗ ಆಡ್ಬೇಡ್ರಿ, ಒಳ್ಳೇದಲ್ಲ ಆರೋಗ್ಯಕ್ಕೆ ಅಂತ. ನೀನೇ ನನಗೆ ಹೇಳೋದು ಅಂತ ಹೇಳ್ತಿದ್ರು ಕಾಳಮ್ಮರು. ನೋಡಿ ಇವತ್ತು ಅದಕ್ಕೆ ರಕ್ತದೊತ್ತಡ ಜಾಸ್ತಿಯಾಗಿ ತಲೆ ಸುತ್ತ ಬಂದು ಬಿದ್ದೇವ್ರಿ. ಬಾ ನೋಡ್ಬಾ, ನನಗಂತೂ ಬಾಯಿ ಬದಂಗಾಗಿತ್ತು. ಏನಾಗುತ್ತೋ ಏನೋ ಅಂತ ಹೇಳಿ. ಮನೆಗೆ ಬೇರೆ ಯಾರು ಇರ್ಲಿಲ್ವಲ್ಲ, ಅದಕ್ಕೆ ಓಡ್ ಬಂದೆ ನೀನ್ ಕರ್ಕೊಂಬರೋಣ ಅಂತ ಹೇಳಿ. ಬಾ ನೋಡ್ಬಾ ಏನಾಗೈತಿ ಅಂತಾನ. ಅಯ್ಯೋ, ಈ ಕಿವಿಡಜ್ಜಿ ನೋಡು, ಕೆನ್ನೆಗೆ ಓದಿತಾ ಇರೋದ. ಅಜಯ್ ಅಜಯ್, ಕಾಳಮ್ಮರ್ಗೆ ಚೆನ್ನಾಗಿಲ್ಲ, ತಲೆ ಸುತ್ತ ಬಂದು ಬಿದ್ದೇವ್ರೆ. ತೆಗಿ, ಅವ್ರನ್ನ ಕೊದಿಕ್ತೀಯ. ಈ ಗುಲಾಬಿ ಎಲ್ಲಿಗೆ ಹೋಗಿದ್ರಿ? ಇದ್ಯಾಕೆ ಕಾಳಿ ಹಿಂಗ್ ಬಿತ್ಕೊಂಡವಳು ಇಲ್ಲಿ? ಏನಾಗೈತಿ ಇವಳಿಗೆ? ಅಲ್ಲ, ಕೆನ್ನಿಗೆ ಹೋಯ್ದ್ರು ಎದ್ದಾಳಂಗೆ ಇಲ್ಲ ಇವಳು. ಏನಾಗೈತೆ ದೊಡ್ಡ ರೋಗ ಅಂತದ್ದು? ತಿಮ್ಮಜ್ಜಿ, ಅಮ್ಮವ್ರಿಗೆ ಚೆನ್ನಾಗಿಲ್ಲ, ತಲೆ ಸುತ್ತ ಬಂದು ಬಿದ್ದೇವ್ರೆ. ಕಾಳಿ ಸತ್ತೋದ್ಲೆ? ಇದೇನೇ ಹೇಳ್ತಾ ಇದ್ಯಾ ಗುಲಾಬಿ? ಏನಾಗೈತಿ ಅಂತದ್ದು ದೊಡ್ಡ ರೋಗ ಅವಳಿಗೆ? ಇನ್ನು ಗನವಾದಂಗಿದ್ದಲ್ಲೇ ಎದ್ಲಾಗಿನ ಅಲೆ ಸತ್ತೋಗ್ಯಾಳೆ ಅಂತ ಹೇಳ್ತಾ ಇದ್ಯಾ? ಅಯ್ಯೋ ದೇವ್ರಿ, ನನ್ನ ಮಗ ಸಿದ್ಧ ಬೇರೆ ಊರಾಗಿಲ್ಲ, ಮಗಳು ನೋಡ್ಕೊಂಬತ್ತೀನಿ ಅಂತ ಮಗಳೂರಿಗೆ ಹೋಗ್ಯವನಿ. ಅಯ್ಯೋ, ಹಿಂಗೆ ಇವಾಗೆಲ್ಲ ಹಿಂಗಾಗ್ಬೇಕು ಇವಳಿಗೆ? ಅಯ್ಯೋ ರಾಮ, ಏನ್ ಮಾಡ್ಕೊಂಡ್ಲೆ ಇವಳು? ಅಲ್ಲ, ಇದ್ಕಿದ್ದಂಗೆ ಹಿಂಗ್ ಸತ್ತೋಗ್ಯವಳೆ ಅಂತಂದ್ರೆ ಏನಂತ ತಿಳ್ಕೋಬೇಕು? ಯಾಕೆ ಅಂತ ತಿಳ್ಕೋಬೇಕೆ ಗುಲಾಬಿ? ಅಯ್ಯೋ ಗುಲಾಬಿ, ಇದೇನಿದು ಇವಜ್ಜಿ? ಸತ್ಯ ಹೋಗ್ಯವ್ರೆ ಅತ್ತೆ ಅಂತ ಹೇಳ್ತಾ ಐತೆ. ಅಯ್ಯಯ್ಯೋ, ಕಿವೆ ಬೇರೆ ಕೇಳ್ಸಲ್ಲ, ಸರಿಯಾಗಿ ಹೇಳಿ ಒಂದಿಷ್ಟು. ಆಮೇಲೆ ಊರಾಗೆಲ್ಲನ ಸತ್ತೋಗ್ಯವಳೆ ನನ್ನ ಸೊಸೆ ಅಂತ ಹೇಳ್ಕೊಂಬಂದಾತು ಇವಜ್ಜಿ. ಅಯ್ಯೋ ಭಗವಂತ, ನನ್ನ ಮಗುಗಿದ್ದಿದ್ದು ಒಬ್ಳು ಹೆಂಡ್ತಿ, ನನಗಿದ್ದಿದ್ದು ಒಬ್ಳು ಸೊಸೆ. ನನಗಿನ ಮುಂದಾಗಿ ಅವಳೇ ಸತ್ತೋಗ್ಬಿಟ್ಲೆ. ಅಯ್ಯಯ್ಯೋ, ಅದಕ್ಕೆ ನಾನು ಹೇಳ್ತಿದ್ದೆ, ಕಾಳಿ ಚೆನ್ನಾಗಿರಮ್ಮ, ತಿನ್ಕೊಂಡು ಉಣ್ಕೊಂಡು ಜಾಸ್ತಿ ರೇಗಾಡ್ಬೇಡ ಅಂತ ಹೇಳ್ತಿದ್ದೆ. ನನ್ನ ಮಾತೆ ಕೇಳ್ತಿರ್ಲಿಲ್ಲ. ನೋಡು ಇವತ್ತು ಎಂತ ಎಡವಟ್ಟಾಗೈತಿ. ಅಯ್ಯಯ್ಯೋ, ನನ್ನ ಮಗ ಬೇರೆ ಊರಾಗಿಲ್ಲ. ಅವ್ನು ನೋಡಿದ್ರೆ ಮಗಳೂರ್ಗೆ ಹೋಗಿ ಕೂಕೊಂಡಿದ್ದಾನೆ. ಇವಾಗ ನೋಡಿದ್ರೆ ಈ ಕಾಳಿ ನೋಡಿದ್ರೆ ಇಲ್ಲಿ ಸತ್ ಬಿದ್ದೇವಳೆ. ಏನಪ್ಪ ಮಾಡೋಣ ನಾನಿವಾಗ? ಅಯ್ಯೋ ತಿಮ್ಮಜ್ಜಿ, ನಿನ್ ಕೇಳಿಸ್ತಿಲ್ವೇ ಹೇಳೋದು? ಸತ್ತೋಗಿಲ್ಲ ಅಮ್ಮವರು, ತಲೆ ಸುತ್ತ ಬಂದು ಮೂರ್ಛೆ ಹೋಗಿದಾರೆ ಅಷ್ಟೇನೆ. ಇರು, ಪಂಡಿತ್ರನ್ ಕರ್ಕೊಂಬತ್ತೀವಿ, ಹೋಗಿ. ಏನೂ ಆಗಿಲ್ಲ. ಗುಲಾಬಿ, ನೀನೇನು ಯೋಚನೆ ಮಾಡಬೇಡ, ನಾನು ಹೋಗಿ ಪಂಡಿತ್ರನ್ ಕರ್ಕೊಬತ್ತೀನಿ. ಅವ್ರು ಬಂದು ನೋಡ್ತಾರೆ ಯಾಕೆ ಏನಾಗೈತಿ ಎಂಬುದ ಅವರೇ ಹೇಳ್ತಾರೆ. ನೀನ್ ಇಲ್ಲೇ ಇದ್ದು ನೋಡ್ಕಿ ಅತ್ತೇನ. ಬತ್ತೀನಿ ನಾನು ಅವ್ರನ್ನ ಕರ್ಕೊಂಡು. ಸರಿ ಮಲ್ಲಿ, ನೀನು ಹೋಗಿ ಜಲ್ದಿ ಕರ್ಕೊಂಬ. ನನಗಂತೂ ಭಯವಾದಂಗ ಆಗ್ತೈತಿ. ಈ ಕಿವುಡಜ್ಜಿ ಬೇರೆ ಸತ್ತೋಗ್ಯವಳೆ ಅಂತ ತಿಳ್ಕೊಂಡೈತಿ. ಹೋಗು ಜಲ್ದಿ ಕರ್ಕೊಂಬರಾಗ ಹೋಗಿ. ಸರಿ, ನೀನೇನು ಎದರ್ಕಬೇಡ, ಅತ್ತಿಗೆ ಏನು ಆಗಲ್ಲ. ಕರ್ಕೊಂಬತ್ತೀನಿ. ಅಯ್ಯೋ ಮಲ್ಲಿ, ಎಲ್ಲಿಗೆ ಹೋದ್ಲೆ? ಚಟ್ಟ ಕಟ್ಟಾಗಿ ಏಳು ಬರಕ್ ಹೋದ್ಲಾ? ಚಟ್ಟ ಕಟ್ಟಕ್ ಬರ್ರಿ ಅಂತ ಹೇಳಿ. ಸರಿ ಬಿಡು, ಮೊದ್ಲು ಹೋಗಿ ಏಳು ಬರ್ಲಿ. ಆಮೇಲೆ ನಮ್ ಸಿದ್ಧನು ಬತ್ತಾನೆ, ರಾಜನು ಬತ್ತಾನೆ. ಆಮೇಲೆ ಮುಂದಿನ ವ್ಯವಸ್ಥೆ ನೋಡೋಣ. ಮುಂದಿನ ಕಾರ್ಯ ಏನ್ ಮಾಡ್ಬೇಕು ಅದನ್ನ ಮಾಡೋಣ. ಚಟ್ಟ ಕಟ್ಟಾಗಿ ಏಳು ಬರಕ್ ಹೋದ್ಲಾ? ಏಳು ಬರ್ಲಿ ಬಿಡು. ಅಯ್ಯೋ, ಈ ಕಿವುಡಜ್ಜಿ ನೋಡಿದ್ರೆ ಸತ್ಯವಳೆ ಅಂತೈತಿ. ಯಾರನ್ನ ನಿಜ ಅನ್ಕೋಬೇಕಲ್ಲ. ಈ ಅಜ್ಜಿ ಮಾತು ಕೇಳಿರಿ, ಇನ್ನ ಬದುಕಿರೋದ್ನ ಸಾಯಿಸ್ಬಿಡ್ತಾಳೆ. ಅವತ್ತಂಗೆ ಆ ಬುಸ್ನಾಗ ಬೇದಿಯಾಗಿ ಸುಸ್ತಾಗಿ ಮೈಕೊಂಡಿದ್ದೆ. ಬುಸ್ನಾಗನು ಸಾಕಿನು ಸತ್ತೇವ್ರೆ ಅಂತನ ಚಟ್ಟಕ್ಕೆ ಎಲ್ಲನ ಒಂದಿಸಿ ಚಟ್ಟದ ಮೇಲೆ ಮನಗ್ ಸಿಟ್ಟಿದ್ದು ಕಿವುಡದಲ್ಲು. ಅಮ್ಮೋರೆ ಎದ್ದೇಳ್ರಿ ಅಮ್ಮೋರೆ. ಏ ಗುಲಾಬಿ, ಸತ್ತಿರಣ್ಣ ಮುಟ್ಟಿ ಮಾತಾಡ್ತಾರೆ. ತೆಗೆ ಸುಮ್ಮನೆ. ನಿಂಗೆ ಚಿಕ್ಕಿ ಹಿಡ್ದೈತೆ ಹೆಂಗೆ? ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.